ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಫುಲ್ಲಿ ಡೆವಲಪ್ ಆಗಿರೋ ಫಾರ್ಮ್ ಲ್ಯಾಂಡ್ 33 ಗುಂಟ ಫಾರ್ಮ್ ಲ್ಯಾಂಡ್, 33 ಗುಂಟೆ ಇದು ವಿತ್ ಫಾರ್ಮ್ ಹೌಸ್ ಡೆವಲಪ್ಡ್ ಲ್ಯಾಂಡ್ ಸೇಲ್ಗೆ ಬಂದಿದೆ. ಇದಕ್ಕೂ ಮುಂಚೆ ನಮ್ಮ ಚಾನೆಲ್ನ ನೀವು ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇದೇ ರೀತಿ ಮೋರ್ ವೀಡಿಯೋಸ್ಗೆ ಅಪ್ಡೇಟ್ಗಾಗಿ ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದು ಬೆಂಗಳೂರು ಸೌತ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, ನಮ್ಮ ತಾವರೆಕೆರೆಯಲ್ಲಿ ಬರುತ್ತೆ. ಇದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಿಂದ ಜಸ್ಟ್ 26 ಕಿಲೋಮೀಟ್ರ್ ಅಷ್ಟೇ, 26 ಕಿಲೋಮೀಟ್ರು. ನಮ್ಮ ನೆಲಮಂಗಲ ಟೌನಿಂದ ನಿಮಗೆ ಜಸ್ಟ್ 20 ಕಿಲೋಮೀಟ್ರ್ ಅಷ್ಟೇ. ಆರಾಮಾಗಿ ವಿತಿನ್ ಹಾಫ್ ಆನ್ ಅವರಲ್ಲಿ ನೆಲಮಂಗಲಿಂದ ಬರ್ಬೋದು. ಮೆಜೆಸ್ಟಿಕ್ಕಿಂದ ಅರೌಂಡ್ ಒಂದು 30 to 40 ಮಿನಿಟ್ಸಲ್ಲಿ ಬರ್ಬೋದು. ಸುಮ್ನಹಳ್ಳಿ ಬ್ರಿಡ್ಜಿಂದ 18 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ತಾವರೆಕೆರೆ ಸಿಟಿಯಿಂದ ಜಸ್ಟ್ 4 ಕಿಲೋಮೀಟ್ರು. ಇದು ಜಸ್ಟ್ ಮೇಯ್ನ್ ರೋಡ್ಗೆ 1.5 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್ ಅಷ್ಟೇ ಇರೋದು. ಇದು ಸೌತ್ ಫೇಸ್ 25 ಫೀಟ್ ನಿಮಗೆ ತಾರ್ ರೋಡ್ ಅಟ್ಯಾಚ್ ಇದೆ. ಈ ಪ್ರಾಪರ್ಟಿಗೆ ಅಟ್ಯಾಚ್ ಇರೋದು ತಾರ್ ರೋಡ್. ಇದು ಎಬೋವ್ 100 ಫೀಟ್ ನಿಮಗೆ ಎಬೋವ್ 100 ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ. ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ, ರೆಕ್ಟ್ಯಾಂಗಲ್ ಶೇಪಲ್ಲಿದೆ, ಫುಲ್ಲಿ ಫೆನ್ಸ್ ಆಗಿದೆ, ಫ್ರಂಟ್ ಕಾಂಪೌಂಡ್ ಆಗಿ ಗೇಟ್ ಹಾಕಿದ್ದಾರೆ, ಲ್ಯಾಂಡ್ ಫ್ಲ್ಯಾಟ್ ಆಗಿದೆ, ರೆಡ್ ಸಾಯಲ್. ಮತ್ತು ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮೋರ್ ದೆನ್ 30 ವೆರೈಟೀಸ್ ನಿಮಗೆ ಫ್ರೂಟ್ಸ್ ಪ್ಲ್ಯಾಂಟೇಷನ್ ಆಗಿದೆ. ಮರ ಗಿಡಗಳು ಎಲ್ಲ ಸೇರಿ ಒಂದು ಅರೌಂಡ್ ಎಬೋವ್ 30 ವೆರೈಟೀಸ್ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಪ್ಲ್ಯಾಂಟೇಷನ್ ಆಗಿರೋ ಡೀಟೇಲ್ಸ್ನ ನಾನು ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಆದರೂ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮಹಾಗನಿ 21, ಕೋಕೋನಟ್ 20, ಅರೇಕನಟ್ 40 ಗಿಡಗಳಿದೆ. ಸಿಲ್ವರ್, ಮ್ಯಾಂಗೋ, ಬಟರ್ ಫ್ರೂಟ್, ಮೋಸಂಬಿ, ಗವ್ವಾ, ಸೀತಾಫಲ್, ಪಪ್ಪಾಯ, ಆಪಲ್, ಜಾಕ್ ಫ್ರೂಟ್, ಆಲ್ಮಂಡ್, ಟೀಕ್, ಡ್ರ್ಯಾಗನ್ ಫ್ರೂಟ್, ಲಕ್ಷ್ಮಣ, ವಾಟರ್ ಆಪಲ್, ಜಾಕ್, ಇನ್ನೂ ಮಿಕ್ಸ್ ಪ್ಲ್ಯಾಂಟೇಷನ್, ಮಿಕ್ಸ್ ಫ್ರೂಟ್ಸ್ ಪ್ಲ್ಯಾಂಟೇಷನ್ ಆಗಿದೆ. ಅದನ್ನು ಫೋಟೋ ನಾನು ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಅದನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದರಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಒಂದು ಹಳೆ ಮನೆ ಇದೆ. ಅದರಲ್ಲಿ ಒಂದು ಹಾಲು ಮತ್ತು ಕಿಚನ್, ಅಟ್ಯಾಚ್ ಟಾಯ್ಲೆಟ್ ಇದೆ, ಮತ್ತು ಒಂದು ಲೇಬರ್ ಹೌಸ್ ಕೂಡ ಇದೆ. ಅದರಲ್ಲೂ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಹಳೆ ಮನೆ ಇದೆ. ಅದನ್ನು ಆಲ್ಟ್ರೇಷನ್ ಆದರೂ ನೀವು ಮಾಡ್ಕೊಬೋದು, ಇಲ್ಲ ಡೆಮಾಲಿಷ್ ಮಾಡಿ ನಿಮ್ಮ ಸ್ಟೈಲಲ್ಲಿ ನೀವು ಕಟ್ಕೊಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ನೀವು ಯೂಸ್ ಮಾಡ್ಕೊಬೋದು. ನಿಮ್ಮ ಬೆಂಗಳೂರು ಹತ್ರ ಇರೋದ್ರಿಂದ ಆರಾಮಾಗಿ ಬೆಂಗಳೂರಿಂದ ವೀಕೆಂಡಲ್ಲಿ ಆರಾಮಾಗಿ ಬಂದು ಫಾರ್ಮ್ ಹೌಸ್ ಆದರೂ ಕಟ್ಕೊಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಚೆನ್ನಾಗಿದೆ. ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಬಿಲ್ಡ್ ಮಾಡ್ಕೊಬೋದು. ಬೆಂಗಳೂರಿಗೆ ಹತ್ರ ಇದೆ, ಯಾಕಂದರೆ ಬೆಂಗಳೂರು ಸೌತ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, ತಾವರೆಕೆರೆ ಇರಿದೆ. ನೋಡ್ತಾ ಇದ್ದೀರಾ, ಕೆಂಪು ಮಣ್ಣು, ತುಂಬ ಚೆನ್ನಾಗಿದೆ ಲ್ಯಾಂಡು. ಭೂಮಿನೂ ಕೂಡ ಯಾವುದು ಕಲ್ಲು ಮಿಕ್ಸ್ ಇಲ್ಲ, ತುಂಬ ಪ್ಯೂರ್ಲಿ ಸಾಯಲ್ ಇದು. ನೋಡ್ತಾ ಇದ್ದೀರಾ, ಸೀಬೆ ಗಿಡ ಮತ್ತು ಮಾವಿನ ಮರಗಳೆಲ್ಲ ನೋಡ್ತಾ ಇದ್ದೀರಾ. ನೋಡಿ, ಅಟ್ಯಾಚ್ ಮಾಡಿದ್ದೀನಿ, ಇದು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟಿಷ್ಟು ನಂಬರ್ಸ್ ಆಫ್ ಪ್ಲ್ಯಾಂಟೇಷನ್ ಆಗಿದೆ. ಸೊ ಒಂದು ನೋಡಿದ್ರಲ್ಲ, ಒಂದು ಸೀಟ್ ಹೌಸ್ ಮನೆ, ಹಳೆ ಮನೆ ಇದೆ ಅಂತ ನೋಡಿ, ಇದೇ ಥರ ಇದೆ. ಇದು ನೀವು ಸ್ವಲ್ಪ ಆಲ್ಟ್ರೇಷನ್ ಆದರೂ ನೀವು ಮಾಡ್ಕೊಬೋದು, ಇಲ್ಲ ಅದನ್ನೇ ಸ್ವಲ್ಪ ರೆಡಿ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ಏನೋ ಗೋಡಾಂತರನಾದರೂ ಮಾಡ್ಕೊಬೋದು. ನಿಮ್ಗೆ ಯಾವ ಸ್ಟೈಲಲ್ಲಿ ನೀವು ಬೇಕಂದರೆ ನೀವು ಅದನ್ನು ಡೆವಲಪ್ ಮಾಡ್ಕೊಬೋದು, ಇಲ್ಲ ಡೆಮಾಲಿಷ್ ಮಾಡಿ ಹೊಸ್ದಾಗಾದರೂ ನೀವು ಕಟ್ಕೊಬೋದು. ಇದರಲ್ಲಿ ಒಂದು ರನ್ನಿಂಗ್ ಬೋರ್ವೆಲ್ ಬರುತ್ತೆ. ಇದರಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ. ಒಂದು ಸ್ಟೋರೇಜ್ ಟ್ಯಾಂಕ್ ಕೂಡ ಕಟ್ಟಿದ್ದಾರೆ. ಫುಲ್ಲಿ ಡ್ರಿಪ್ ಇರಿಗೇಷನ್ ಆಗಿದೆ. ಎಲ್ಲ ಪ್ಲ್ಯಾಂಟೇಷನ್ಗೂ ಫುಲ್ಲಿ ಡ್ರಿಪ್ ಇರಿಗೇಷನ್ ಆಗಿದೆ. ಹನಿ ನೀರಾವರಿ ಆಗಿದೆ. ಬಟರ್ ಫ್ರೂಟು ಎಲ್ಲ ರೀತಿ, ಆಲ್ಮೋಸ್ಟ್ ಎಲ್ಲ ರೀತಿಲಿ ನಿಮಗೆ ಮರ ಗಿಡಗಳು ಮತ್ತು ಹಣ್ಣಿನ ಮರ ಗಿಡಗಳು ಎಲ್ಲ ರೀತಿಯೂ ಪ್ಲ್ಯಾಂಟೇಷನ್ ಮಾಡಿದ್ದಾರೆ. ಫಾರ್ಮ್ ಹೌಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಆಲ್ರೆಡಿ ರೆಡಿ ಇದೆ. ಇದು ನೀವೇನು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅದು ಟೈಮ್ ಕೊಟ್ಟು ನೀವು ಅದು ಗ್ರೋತ್ ಮಾಡೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಎಲ್ಲ ರೆಡಿ ಇದೆ. ಜಸ್ಟ್ ಮನೆ ಕಟ್ಕೊಂಡು ಸ್ಟೇ ಆದರೆ ಸಾಕು, ಜಸ್ಟ್ ಕೀ ತೊಗೊಂಡ್ರೆ ಸಾಕು, ಇನ್ನೇನಿಲ್ಲ, ಎಲ್ಲ ರೆಡಿ ಇದೆ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ನೀರಾವರಿ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಫುಲ್ ಗ್ರೀನರಿ ಆಗಿದೆ. ಮತ್ತು ಸುತ್ತಮುತ್ತ ಸೇಫ್ಟಿ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೇಫ್ಟಿ ಇದೆ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ, ವಿಲೇಜ್ ಇದೆ, ಆರಾಮಾಗಿ ಬಂದು ಹೋಗ್ಬೋದು. ಮೇಯ್ನ್ ರೋಡ್ ಜಸ್ಟ್ 1.5 ಕಿಲೋಮೀಟ್ರಲ್ಲಿದೆ ಬಸ್ ರೂಟ್. ಸೇಫ್ಟಿ ಇದೆ, ಆರಾಮಾಗಿ ಅಕ್ಕಪಕ್ಕ ನಿಯರ್ ವಿಲೇಜ್ ಇದೆ. ಬೆಂಗಳೂರಿಂದ ಆರಾಮಾಗಿ ಬಂದು ಟಿಲ್ ಪ್ರಾಪರ್ಟಿವರೆಗೂ ರೋಡ್ ಅಪ್ರೋಚ್, ರೋಡ್ ಆಕ್ಸೆಸ್ ತುಂಬ ಚೆನ್ನಾಗಿದೆ. ಇದು ತಾವರೆಕೆರೆನ ಮೊದಲೇ ಹೇಳ್ದಂಗೆ ತಾವರೆಕೆರೆ ಬರುತ್ತೆ. ಫೆನ್ಸ್ ಆಗಿರೋದು ನೋಡ್ತಾ ಇದ್ದೀರಾ. ಬೆಂಗಳೂರು ಸೌತು ಬೆಂಗಳೂರು ಪ್ರಾಪರ್ಟಿ ಆ್ಯಕ್ಚುಲಿ ಇದು. ತೆಂಗಿನ ಮರಗಳು ಅಷ್ಟೇ ಜಾಸ್ತಿ ಏಜ್ ಆಗಿಲ್ಲ, ಹೀಲ್ಡಿಂಗ್ ಆಗೋ ಟೈಮ್ ಚೆನ್ನಾಗಿದೆ. ಆಲ್ರೆಡಿ ರೆಡಿ ಇದೆ. ಒಂದು ಸ್ಟೇ ಆಗೋಕ್ಕೆ ನಿಮ್ಗೆ ಯಾವುದೇ ರೀತಿ ಟೈಮ್ ಕೊಡಬೇಕಾಗಿಲ್ಲ. ಒಂದು ಫಾರ್ಮ್ ಹೌಸ್ ಏನಾದರೂ ಅದನ್ನು ಆಲ್ಟ್ರೇಷನ್ ಮಾಡ್ಕೊಂಬಂದು ರೆಡಿ ಮಾಡ್ಕೊಬೋದು, ಇಲ್ಲ ಹೊಸ್ದಾಗಿ ನೀವು ಮನೆ ಹೇಳ್ದಂಗೆ ಕಟ್ಕೊಬೋದು, ಇಲ್ಲ ಇನ್ವೆಸ್ಟ್ಮೆಂಟ್ ನೀವೇನಾದರೂ ಮಾಡ್ಕೊಳ್ತೀನಿ ಅಂದರೆ ಮುಂದೆ ಫ್ಯೂಚರ್ಗೆ ತುಂಬ ರೈಸ್ ಆಗುತ್ತೆ ಪ್ರೈಸ್.
ಸೊ ನೋಡ್ಕೊಳ್ಳೋದಕ್ಕೆಲ್ಲ ಲೇಬರ್ಸ್ಗಳು ಆರಾಮಾಗಿ ಸಿಗ್ತಾರೆ. ಮತ್ತು ನೀವು ಏನೋ ಮಿಷಿನರಿಗಳೆಲ್ಲ ಒಳಗೆ ಏನಾದರೂ ವರ್ಕ್ ಮಾಡಬೇಕಂದ್ರೂ ನಿಮ್ಮ ಕೆಲಸದವ್ರು ಸಿಗ್ತಾರೆ, ಮಿಷಿನರಿ ಸಿಗುತ್ತೆ, ಟ್ರ್ಯಾಕ್ಟರ್ಸ್ ಎಲ್ಲ ಸಿಗುತ್ತೆ. ಯಾವ ಥರ ಬೇಕಾದರೂ ನಿಮಗೆ ಕಂಫರ್ಟಬಲ್ ಆಗಿದೆ, ಎಲ್ಲದಕ್ಕೂ ಕ್ಲಿಯರ್ ಆಗಿದೆ. ಇದು ಪ್ರಾಪರ್ಟಿ ಟೈಟಲ್ ಕ್ಲಿಯರ್ ಆಗಿದೆ, ರಿಜಿಸ್ಟ್ರೇಷನ್ ರೆಡಿ ಇದೆ, ಸಿಂಗಲ್ RTC ಈ ಪ್ರಾಪರ್ಟಿ, ಸಿಂಗಲ್ RTC. ಮತ್ತು ಫ್ರಂಟಲ್ಲಿ ಏನು ನೋಡ್ತಾ ಇದ್ದೀರಾ ಕಾಂಪೌಂಡ್ ಪಕ್ಕ ರೋಡ್ ಇದೆ. ಇದು 8 ಫೀಟು ಇವ್ರ ರಿಲೇಟಿವ್ಸ್ಗೆ ಬ್ಯಾಕ್ ಸೈಡ್ ಇದು ಪ್ರಾಪರ್ಟಿ ಇದೆ. ಒಂದು 8 ಫೀಟ್ ನಿಮಗೆ ಈ ಕಾಂಪೌಂಡ್ ಪಕ್ಕದಲ್ಲಿ ಬಿಟ್ಕೊಡ್ಬೇಕು. ಹಾಗಾಗಿ ಹಿಂದ್ಗಡೆ ಹೋಗೋರಿಗೆ ನಿಮಗೇನಿದೆ ಅವ್ರಿಗೆ ಅವರ ರಿಲೇಟಿವ್ಸ್ ಅವರು ಕಸಿನ್ಸ್ಗಳಿಗೆ ಜೊತೆಲೇ ಅಟ್ಯಾಚ್ ಇರೋದ್ರಿಂದ ನಿಮಗೆ 100 ಫೀಟ್ ರೋಡ್ ಫೇಸಿಂಗ್ ಬರುತ್ತೆ. ಏನು ಶಾರ್ಟ್ ಆಗೋಲ್ಲ, ಫುಲ್ ವಿಡ್ತ್ ಇದೆ, ಅಗಲ ಇದೆ, ಲೆಂತಾಗೂ ಇದೆ. 8 ಫೀಟ್ ಕಾಂಪೌಂಡ್ ಪಕ್ಕ ನಿಮಗೆ ಸೈಡಲ್ಲಿ ಅವ್ರಿಗೆ ರಸ್ತೆ ಬಿಟ್ಕೊಡ್ಬೇಕಾಗುತ್ತೆ. ಅದು ನೀವೇನಾದರೂ ಅಲ್ಲಿ ಬಾರ್ಡ್ರ್ ಫಿಕ್ಸ್ ಮಾಡಿ ನೀವು ಕ್ಲೋಸ್ ಮಾಡ್ಕೊಂಡು ಗೇಟ್ ಈ ಕಡೆ ಹಾಕ್ಕೊಬೋದು. ಅದಕ್ಕೇನು ಸಮಸ್ಯೆ ಇಲ್ಲ. ನಿಮಗೇನು ಪ್ರೈವೇಟಾಗಿ ನೀವು ಬೇಕಂದರೆ ನೀವು ಅದನ್ನು ರೆಡಿ ಮಾಡ್ಕೊಬೋದು, ಸಮಸ್ಯೆ ಇಲ್ಲ. ಯಾಕಂದರೆ ರೋಡ್ಗೆ ವಿಡ್ತ್ ಚೆನ್ನಾಗಿದೆ. ಸೊ ಮೇಲ್ಗಡೆಯಿಂದ ಡ್ರೋನ್ ಶಾಟು ನಿಮಗೆ ಅಟ್ಯಾಚ್ ಮಾಡಿದ್ದೀನಿ, ಮತ್ತು ಕೆಳಗಡೆಯಿಂದ ನಾನು ವೀಡಿಯೋ ಶೂಟ್ ಮಾಡಿರೋದು. ಕ್ಲಿಯರಾಗಿ ಫುಲ್ ವೀಡಿಯೋ ನೋಡ್ಕೊಳ್ಳಿ. ಈ ಪ್ರಾಪರ್ಟಿ ಪ್ರೈಸ್ 1 ಗುಂಟೆಗೆ 10 ಲಕ್ಷ, 10 ಲ್ಯಾಕ್ ಪರ್ ಗುಂಟ. ಟೋಟಲ್ ಇದು 33 ಗುಂಟ ಇದೆ. ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಲೈಕ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.